ರಾಜ್ ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್. ಕೊನೆ ಸಿನಿಮಾಗೆ ಸಿಕ್ಕಿದ್ರಿ. ತುಂಬಾ ಕೊನೆ ಅದ್ಭುತ. ಸಿನಿಮಾ ಅಲ್ಲ, ಪ್ರೀವಿಯಸ್ ಸಿನಿಮಾ. Previous. ಲಾಸ್ಟ್ ಸಿನಿಮಾಗೆ ಸಿಕ್ಕಿದ್ರಿ. ಮತ್ತೆ ಸಿಕ್ಕಿದ್ದು ಖುಷಿ ಆಯ್ತು. ಹೇಗಿದ್ದೀರಾ Thank you. ಇವಾಗ? ಸೂಪರ್ ಆಗಿದ್ದೀನಿ. ಎಸ್, ಹಿರಣ್ಯ ಸಿಕ್ಕಿದ್ವಾ, ಪ್ರಣಯಂ ಸಿಕ್ಕಿದ್ವಾ? ಪ್ರಣಯಂ ಸರ್. ಪ್ರಣಯಂ. ಓಕೆ. ಈಗ Yes. ಗಜರಾಮ. ಗಜರಾಮ ಲವರ್ ಬಾಯ್, ಇದು ರೆಸ್ಲರ್. ಎಸ್ ಸರ್, ಸೂಪರ್. ತಪಸ್ವಿನಿ ಮ್ಯಾಮ್, ಹೌ ಆರ್ ಯು? I'm fine. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮ್ಯಾಮ್. ದಿಸ್ ಯುವರ್ ಸೆಕೆಂಡ್ ಮೂವಿ, ಹೌದು. ಎರಡನೇ ಸಿನಿಮಾ ರಿಲೀಸ್ ಹೌದು, ಆಗ್ತಿರೋದು. ಹೌದು. ನೀವು ಮೂಮೆಂಟ್ ಹೇಗಿದೆ ಇವಾಗ ಸರ್? ತುಂಬಾ ಖುಷಿಯಲ್ಲಿದ್ದೀನಿ. ಯಾವ್ದಾದ್ರು ಆಂಗ್ಸೈಟಿ ಆ ಥರ? ಹಾಗೇನಿಲ್ಲ, ನಾನು ಎಲ್ಲ ಕೂಲ್ ಆಗಿ ತಗೋತೀನಿ. ಸೊ ಇಟ್ಸ್ ಆಲ್ ಫೈನ್. ವೇಟಿಂಗ್ ಫಾರ್ 7. ಸರ್, ಈ ಸಿನಿಮಾಗೆ ರೆಗ್ಯುಲರ್ ಆಗಿ ನಿಮ್ಮ ಸಿನಿಮಾಗೆ ಎಲ್ಲಾ ಸ್ಟಾರ್ ನಟರ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ. ಈ ಸಿನಿಮಾಗೆ ದರ್ಶನ್ ಸರ್ ಫ್ಯಾನ್ಸ್ ಪ್ಲಸ್ ಅಪ್ಪು ಸರ್ ಫ್ಯಾನ್ಸ್ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆ ಹೇಳಿ? ಗಜರಾಮ. ಗಜ ದರ್ಶನ್ ಸರ್ ಗಜ ಟೈಟಲ್, ದರ್ಶನ್ ಸರ್, ರಾಮ್ ಅಪ್ಪು ಸರ್ ಟೈಟಲ್, ಅಪ್ಪು ಸರ್. ಅವೆರಡನ್ನು ಗಜರಾಮನಾಗಿ ಇಟ್ಕೊಂಡಿದ್ದಾರೆ. ಪೈಲ್ವಾನ್ ಕತೆ ಸುದೀಪ್ ಸರ್. ಅವರು ಇದ್ದಾರೆ. ಹೌದು. ಇಟ್ಸ್ ಮಿಕ್ಸ್ಚರ್ ಆಫ್ ಆಲ್ ಸ್ಟಾರ್ಸ್ Yeah, ಅನ್ನೋ yeah. ತರ ಇದೆ. ಹೆಂಗಿರುತ್ತೆ ಗಜರಾಮ ಅಂತ ಟೈಟಲ್? ಗಜರಾಮ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ನಾವು ನೋಡ್ತಿದ್ವಲ್ಲ ದರ್ಶನ್ ಸರ್ ಸುದೀಪ್ ಸರ್ ಸಿನಿಮಾ, ಆ ತರ ಒಂದು ಪ್ರಾಪರ್ ಕಂಟೆಂಟ್ ಬೇಸ್ ಸ್ಪೋರ್ಟ್ಸ್ ಡ್ರಾಮಾ. ಎಸ್, ಪ್ರಾಪರ್ ಆಗಿರುತ್ತೆ ಕಮರ್ಷಿಯಲ್ ಸಿನಿಮಾ. ಅಂದ್ರೆ ನೀವು ಯಾವ ಟೈಮಲ್ಲಿ ಇದು ನೀವು ನರೇಶನ್ ಕೇಳಿದ್ದು? ಹಿರಣ್ಯ ಶೂಟ್ ಮಾಡ್ಬೇಕಾದ್ರೆ ನರೇಶನ್ ಕೇಳಿದ್ದು. ಅದಾದ್ಮೇಲೆ ರೆಸ್ಲಿಂಗ್ ಎಲ್ಲ ಕಲಿಬೇಕಾಗಿತ್ತು ಸ್ವಲ್ಪ. ಅದು ಶೂಟ್ ಮುಗಿಸಿ ಲುಕ್ ಎಲ್ಲ ಚೇಂಜ್ ಮಾಡಿ ರೆಸ್ಲಿಂಗ್ ಕಲಿತು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಸಿನಿಮಾ. ಎಸ್ ಮ್ಯಾಮ್, ಎರಡನೇ ಸಿನಿಮಾ ಆಗ್ಲೇ ಹೇಳಿದ್ರಿ, ತುಂಬಾ ಕೂಲ್ ಆಗಿದ್ದೀನಿ, ಆರಾಮಾಗಿದ್ದೀನಿ, ಆಂಗ್ಸೈಟಿ ಆ ಥರದ್ದು ಏನಿಲ್ಲ ಅಂತ. ನಿಮ್ಗೆ ಫಸ್ಟ್ ನರೇಶನ್ ಕೇಳಿದಾಗ ನಿಮ್ಗೆ ಯಾವೆಲ್ಲ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆಗಿತ್ತು? ಸ್ಟೋರಿ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್, ಬಿಕಾಸ್ ಅದು ಕಂಪ್ಲೀಟ್ ವಿಲೇಜ್ ಸ್ಟೋರಿ ಸೈಡ್, ಸ್ಪೆಷಲಿ ಕ್ಯಾರೆಕ್ಟರ್ಸ್ ಎಲ್ಲ ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಸ್ಪೆಷಲಿ ಗಜರಾಮನ್ಗೆ ಮಾಡಿರೋ ಕತೆ ಇದು. ಸೊ ತುಂಬಾ ಚೆನ್ನಾಗಿದೆ. ಲೈಕ್ ಸ್ಪೋರ್ಟ್ಸ್ ಬೇಸ್ ಒಂದು ಮೆಸೇಜ್ ಕೊಡುತ್ತೆ. ಲೈಕ್ ಕಮರ್ಷಿಯಲ್ ಸೆಂಟಿಮೆಂಟ್, ಇಮೋಷನಲ್ ತುಂಬಾನೇ ಇದೆ ಈ ಮೂವಿಯಲ್ಲಿ ಎಸ್ ಕನ್ವೆ ಮಾಡೋದು. ಎಸ್ ಸರ್, ನಿಮ್ಮ ಜೊತೆ ಹಲವಾರು ಜನ ತಾರಾಗಣ ಇದ್ದಾರೆ. ಕಬೀರ್ ಸಿಂಗ್ ಅವರು ಇದ್ದಾರೆ, ಶರತ್ ಲೋಹಿತಾಶ್ ಅವರು ಇದ್ದಾರೆ, ದೀಪಕ್ ಸರ್ ಇದ್ದಾರೆ. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ಕೂಡ ಹೆಂಗಿತ್ತು ಆ ಮೂಮೆಂಟ್ ಎಲ್ಲ? ಖುಷಿ ಆಗುತ್ತೆ ಸೀನಿಯರ್ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿರೋದು. ಅದಕ್ಕೆ ಮೇನ್ ಥ್ಯಾಂಕ್ಸ್ ಟು ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಮಾಡಬೇಕಾಗತ್ತೆ. ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೆ ಕಲಾವಿದ್ರ ಬಾಯಿಂದ ಡೈಲಾಗ್ಸ್ಗಳು ಬಂದಾಗಲೇ ಜನಕ್ಕೆ ಎಂಟರ್ಟೈನ್ ಮಾಡೋಕ್ಕಾಗೋದು. ಎಸ್, ಯಾಕೆಂದ್ರೆ ಶರತ್ ಸರ್ ಅದು ಟ್ರೈಲರ್ ಅಲ್ಲಿ ಸ್ಟಾರ್ಟಿಂಗ್ Yeah, yeah. ಆ ವರ್ಡ್ಸ್ ಹೇಳ್ಬೇಕಾದ್ರೆ ಹೌದೌದು. ಅವ್ರು ಹೇಳಿದ್ರೆ ಅವ್ರು ಅದಕ್ಕೊಂದು ತೂಕ ಬರುತ್ತೆ. Correct, ಅಟ್ ದ correct. ಸೇಮ್ ಟೈಮ್ ನಿಮ್ನ ಒಂದು ಶಾರ್ಟ್ಸ್ ಎಲ್ಲ Yeah, ತೋರಿಸ್ಬೇಕಾದ್ರೆ ತುಂಬಾ ಎನ್ಹ್ಯಾನ್ಸ್ ಆಯ್ತು ಅನ್ಸುತ್ತೆ. ಹೌದು. ಅದೆಲ್ಲ ಗುರುಗಳ ಪಾತ್ರದ ಶರತ್ ಸರ್ ಮಾಡಿದ್ದಾರೆ. ದೀಪಕ್ ಅವರು ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ. ಕಬೀರ್ ಸಿಂಗ್ ದುಹಾನ್ ಅವರು ಒಂದು ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಗಿಣಿ ಅವರು ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದಾರೆ. ತುಕಾಲಿ ಸಂತು ಕಾಮಿಡಿ ಟ್ರ್ಯಾಕಲ್ಲಿದ್ದಾರೆ. ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಹಾಗೆ ಅದೆಲ್ಲ ಸಿನಿಮಾ, ಕಮರ್ಷಿಯಲ್ ಸಿನಿಮಾಗಳಿಗೆ ಅದೆಲ್ಲ ಬೇಕು. ಅದಕ್ಕೋಸ್ಕರ ಅವರೆಲ್ಲ ಇದ್ದಾರೆ. ಕಬೀರ್ ಸಿಂಗ್ ಅವರೇ ಪೈಲ್ವಾನ್ ಅಲ್ಲೂ ಇದ್ದಾರೆ, ಹೌದೌದು. ಇದರಲ್ಲೂ ಕೂಡ ಇದ್ದಾರೆ. ಇದರಲ್ಲೂ ಇದ್ದಾರೆ. ಕರೆಕ್ಟ್. ನೆಕ್ಸ್ಟ್ ಏನಾದ್ರು ಯಾರಾದ್ರೂ ಕ್ವಶನ್ಗಳು ಕೇಳಿದಾಗ ಪೈಲ್ವಾನ್ ಸಿನಿಮಾ ಅಂತ ಇದು ಅದು ಕನ್ಫ್ಯೂಸ್ ಆಗೋ ತರ ಅಷ್ಟು ಅನ್ಸುತ್ತೆ, ಸಿಮಿಲಾರಿಟೀಸ್ ಇರುತ್ತೆ ಅನ್ಸುತ್ತೆ ಸರ್. ಸೊ ಕಮಿಂಗ್ ಟು ಲವ್ ಟ್ರ್ಯಾಕ್ ಸೀನ್ಸ್, ಸಾಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕನಸಲೆ ಸಾಂಗ್ ಒಂದು ಟೆಂಪಲ್ ಅಲ್ಲಿ ಶೂಟ್ ಮಾಡಿರೋ ಹೌದು. ಸಾಂಗ್ ಮೇಲ್ಕೋಟೆ. ತುಂಬಾ ಅದ್ಭುತವಾಗಿ ಬಂದಿದೆ. ಆ ಸಾಂಗ್ ಬಗ್ಗೆ ಸರ್, ನನ್ ಫೇವ್ರೇಟ್ ಆ ಸಾಂಗ್. ಹೌದಾ? ಸೂಪರ್. ಕತೆ, ಸಿನಿಮಾ ಕಥೆಯಲ್ಲಿ ಆ ಸಾಂಗ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಅದು ಮೇಲ್ಕೋಟೆ ಬ್ಯಾಕ್ಡ್ರಾಪಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಮನು ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸೋನು ನಿಗಮ್ ಅವರು ಅದನ್ನು ಸಾಂಗ್ನ ಮಾಡಿದ್ದಾರೆ. ತಪಸ್ವಿನಿ, ಧನು ಮಾಸ್ಟರ್ ಒಳ್ಳೆ ಕೊರಿಯೋಗ್ರಫಿ. ಮೇಯ್ನ್ ರಾಮನ ಅಂಜಲಿಯ ಲವ್ ಟ್ರ್ಯಾಂಕಲ್ಲಿ ಬರುವಂಥ ನಿಮ್ಗೆ ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಯಾವ ಸಿಚುವೇಶನಲ್ಲಿ ಬರುತ್ತೆ ಅಂತ. ಎಸ್ ಮ್ಯಾಮ್, ಟ್ರೈಲರಲ್ಲಿ ಒಂದು ಶಾಕ್ ಕೊಟ್ಬಿಡ್ತಾರೆ ನಮ್ಮೆಲ್ರಿಗೂ. ಹೀರೋಗೆ ಒಂದು ವೆಡ್ಡಿಂಗ್ card ಕೊಡೋದು. ಇನ್ವಿಟೇಷನ್ ಕೊಡೋದು, ಅದೆಲ್ಲರೂ ಜನರಲ್ ಆಗಿ ಎಲ್ಲ ಹುಡುಗರಿಗೆ ಹಾರ್ಟ್ ಬ್ರೇಕ್ ಆಗುವಂಥ ಮೂಮೆಂಟ್ ಅದು. ಸೊ ಆ ಥರ ಮೂಮೆಂಟ್ ಇಲ್ಲಿ ಬಂದಿದೆ. ಆ ಸೀನ್ ಬಗ್ಗೆ ನಂದು ತುಂಬಾ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಈ ಮೂವಿಯಲ್ಲಿ. ಹೇಳ್ಬಿಟ್ರೆ ಪ್ರಾಬ್ಲಮ್. ಸೊ ಇದು ಯಾವ ಥರ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆವಾಗ ಗೊತ್ತಾಗುತ್ತೆ ನಿಮಗೆ ಮೂವಿ ನೋಡಿದ್ಮೇಲೆ. ಸೊ ಸರ್ ಸಿನಿಮಾದಲ್ಲಿ ಅಷ್ಟೊಂದು ಕಮ್ಯುನಿಕೇಟ್ ಮಾಡಲ್ಲ ಅವ್ರ ಜೊತೆ. ಇಲ್ಲ, ಮಾಡ್ತಾರೆ. ಅದೇ ಕಮ್ಯುನಿಕೇಶನ್ ಯಾರ ಜೊತೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್.
ಸೊ ಕಮ್ಯುನಿಕೇಶನ್ ಇಸ್ ಇಂಪಾರ್ಟೆಂಟ್. Yes. ಲೈಕ್ ಸುಮ್ನೆ ಇದ್ರೆ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ಇರಬೇಡಿ ನೀವು, ಕೇಳಿ ಈಗ ಏನಾದರೂ. ಕೇಳ್ತಿದ್ದೆ ಸರ್, ಅವ್ರು ಹೇಳ್ತಾರೆ ಅದನ್ನ ಕೇಳಿಸ್ಕೊತಿದ್ದೆ ಫಸ್ಟ್, ಆಮೇಲೆ ಏನ್ ಕೇಳೋಣ ಅಂತ ಹೇಳ್ತಿದ್ದೆ. ಸರ್ ದೀಪಕ್ ಸರ್ ಅಂದ್ರೆ ಅವ್ರ ಪಾತ್ರ ಇದ್ರಲ್ಲಿ ಬಂದಿದ್ದು ಹೇಗೆ ಅಂತ, ಬಿಕಾಸ್ ಅವರು ತುಂಬಾ ಅಗ್ರೆಸಿವ್ ಆಗಿ ಕಾಣ್ತಿದ್ದಾರೆ ಸಿನಿಮಾದಲ್ಲಿ. ಅಟ್ ದ ಸೇಮ್ ಟೈಮ್ ಗ್ರೇ ಶೇಡೆಡ್ ತರನೇ ಇದ್ದಾರೆ, ನೆಗೆಟಿವ್ ತರನೇ ಇದ್ದಾರೆ. ಆ ಪಾತ್ರದ ಬಗ್ಗೆ ಅವ್ರ ಜೊತೆ ಇಲ್ಲ, ಆ ಕತೆಗೆ ಪೊಲೀಸ್ ಆಫೀಸರ್ ಪಾತ್ರ ಯಾರು ಮಾಡ್ತಾರೆ ಅಂತಿದ್ದಾಗ ಪ್ರೊಡಕ್ಷನ್ ಹೌಸಿಂದ ದೀಪಕ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ಡೇಟ್ ತೊಗೊಂಡು ಶೂಟಿಂಗ್ ಟೈಮ್ಗೆ ನೀಟಾಗಿ ಮ್ಯಾಚ್ ಮಾಡಿದ್ರು. ಚೆನ್ನಾಗಿ ಕೂಡ ಮಾಡಿದ್ರು ಅವರು. ಅಂದ್ರೆ ಬ್ರೆಸ್ಲರ್ ಅಂದ ತಕ್ಷಣ ನಾರ್ಮಲ್ ಆಗಿ ಒಂದು ಫಿಟ್ನೆಸ್, ತುಂಬಾ ಫಿಟ್ ಆಗಿರುವಂತ ಪರ್ಸನಾಲಿಟಿ ಅನ್ನೋದಕ್ಕಿಂತ ಬಲ್ಕ್ ಆಗಿರ್ತಾರೆ ಅವರು. Bulk ಆಗಿರ್ತಾರೆ. ಸೊ ಹೌದು. ಅದಕ್ಕೋಸ್ಕರ ನೀವು ವೆಯ್ಟ್ ಗೇನ್ ಮಾಡಿದ್ರೆ ವೆಯ್ಟ್ ಅನ್ಸುತ್ತೆ. ಗೇನ್ ಮಾಡಿ ಶೋಲ್ಡರ್ಸ್ ಬ್ರಾಡ್ ಇರಬೇಕಾಗತ್ತೆ. ರೆಸ್ಲರ್ಸ್ ಬಾಡಿನೇ ಬೇರೆ ಥರ ಇರುತ್ತೆ, ಅವ್ರು ತುಂಬ ಪವರ್ ಇರುತ್ತೆ ಅವ್ರಿಗೆ. ಮತ್ತು ರೆಸ್ಲರಿಂಗ್ ಬಂದು ಮ್ಯಾನ್ ಹ್ಯಾಂಡ್ಲಿಂಗ್ ಗೇಮು, ಸಖತ್ತು ಮ್ಯಾನ್ಯುಯಲಿ ಎತ್ತಿ ಬಿಸಾಕೋದು ಇರುತ್ತೆ, ಪಟ್ಟುಗಳಿರುತ್ತೆ, ಅದೆಲ್ಲ ಕಲಿಬೇಕಾಗತ್ತೆ. ಅದನ್ನೆಲ್ಲ ಕಲಿತು ಪ್ರಾಪರಾಗಿ ಮಾಡಿದಂಥ ಸಿನಿಮಾ ಗಜರಾಮ. ಹಿಂಗಿತ್ತು ಸರ್ ಆ ಮೂಮೆಂಟ್ ಎಲ್ಲ, ನೀವು ಅಂದ್ರೆ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದ್ರಿ. ಬಿಕಾಸ್ ಅದನ್ನ ಪ್ರಾಪರ್ ಆಗಿ ಸಿನಿಮಾದಲ್ಲಿ ಎಲ್ಲೂ ಕೂಡ ಅದು ಫೇಕ್ ಅನ್ಸ್ಬಾರ್ದು. ಫೇಕ್ ಅನ್ನಿಸ್ಬಾರ್ದು. ಇಲ್ಲ ಇವ್ರನ್ನ ಸರಿಯಾಗಿ ಮಾಡ್ತಿಲ್ಲ, ಸುಮ್ಮನೆ ಮಾಡಿದ್ದಾರೆ ಅನ್ಸ್ಬಿಡುತ್ತೆ. ಬಟ್ ಹಂಗೆ ಕಾಣ್ತಿಲ್ಲ ಟ್ರೈಲರ್ ನೋಡ್ಬೇಕಾದ್ರೆ, ಪ್ರಾಪರ್ ಆಗಿ ಮಾಡಿರೋ ತರ ಪ್ರಾಪರಾಗಿ ಕಲಿತೆ. ಎಸ್ ಸರ್. ಅಂದರೆ ಇಲ್ಲಿ ಇವತ್ತಿಗೆ ಜಿಮ್ಗಳ ಹಾವಳಿಯಿಂದ ಗರಡಿ ಮನೆಗಳು ಕಮ್ಮಿ ಆಗಿದೆ. ತುಂಬ ಕಡಿಮೆ ಗರಡಿ ಮನೆಗಳಿರೋದು ನಿಮಗೆ. ಈ ಸೈಡ್ ಗಾಂಧಿನಗರ್ ಸೈಡ್ ಒಂದು 2-3 ಇದೆ, ಅದು ಬಿಟ್ಟರೆ ಚಾಮರಾಜಪೇಟೆ ಇದೆ, ಇನ್ನೊಂದು ತುಂಬ ದೂರದಲ್ಲಿದೆ. ಅಲ್ಲಿ ಹೋಗಿ ನಾನು ರೆಸ್ಲಿಂಗ್ ಕಲಿತೆ. ತುಂಬ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಮತ್ತು ಫಸ್ಟ್ ಟೈಮೇ ಅದು ಕಲಿಯೋದು ಕಷ್ಟ. ಅದು ಅವರೆಲ್ಲ ಸುಮಾರು ವರ್ಷದಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ, ಬಟ್ ನಮಗೆ ಅಷ್ಟು ಟೈಮ್ ಇರೋದಿಲ್ಲ. 2-3 ಮಂತ್ಸ್ ಟೈಮ್ ಇತ್ತು ಶೂಟ್ ಸ್ಟಾರ್ಟ್ ಆಗೋಕ್ಕೆ. ಅದಾದಮೇಲೆ ನಮಗೆ ಮೇಜರ್ ಕುಸ್ತಿನೇ ಒಂದು 4 ಫೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರಾಗಿ ಕಲಿಬೇಕಾಗಿತ್ತು, ಕುಸ್ತಿಪಟ್ಟು ಅನ್ನಿಸ್ಬೇಕಾಗಿತ್ತು. ಇದಕ್ಕೆ ಜಿಮ್ ಬಾಡಿ ಇಟ್ಕೊಂಡು 6 ಪ್ಯಾಕ್ ಇಟ್ಕೊಂಡು ಆ ಥರ ಎಲ್ಲ ಮಾಡಿದ್ರೆ ಆಗಲ್ಲ. ನೋಡಿದ್ರೆ ಒಬ್ಬ ರೆಸ್ಲರ್ ನೋಡಿದ್ರೆ ರೆಸ್ಲರ್ ಥರನೇ ಕಾಣಿಸ್ಬೇಕಾಗತ್ತೆ. ಸೊ ಒಂದಷ್ಟು ಜನ ಮಾಸ್ಟರ್ಸ್ಗಳು, ರೆಸ್ಲರ್ಸ್, ಕುಸ್ತಿ ಹೇಳ್ಕೊಡೋ ಪಟುಗಳು, ಅವ್ರುಗಳನ್ನೆಲ್ಲ ನೋಡಿ ದಸರಾಗ ಆಡ್ತಾರೆ, ಅವ್ರುಗಳನ್ನೆಲ್ಲ ನೋಡಿ ಈ ಥರ ಮಾಡಿದ್ರೇ ಆಗತ್ತೆ ಅಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಗೌಡ ಜಿಮ್ ಅವರು ಆ ಥರನೇ ಟ್ರೈನ್ ಮಾಡಿದ್ರು ನನಗೆ ತುಂಬ ಚೆನ್ನಾಗಿ. ಹ್ಯೂಜ್ ಶೋಲ್ಡರ್ ಇತ್ತು, ಸಿಕ್ಕಾಪಡೆ ಪ್ರಾಡಿದ್ದೆ ನಾನು. ಅಂದರೆ ನನಗಿಂತ ಬಿಲ್ಟ್ ರೆಸ್ಲರ್ಸ್ಗಳು ಬರ್ತಾರೆ ಸಿನಿಮಾದಲ್ಲಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆ ಥರ ಸ್ಪೋರ್ಟ್ಸ್ ಇರುತ್ತೆ. ಒಬ್ಬೊಬ್ಬರನ್ನ ಹೊಡ್ಕೊಂಡು ಹೋಗ್ಬೇಕು. ರಾಮನ ಕ್ಯಾರೆಕ್ಟರ್ ಇದೆಯಲ್ಲ, ಒಬ್ಬ ಚೆನ್ನೈಯಿಂದ ಬಂದರೆ ಒರಿಸ್ಸಾಯಿಂದ ಇನ್ನೊಬ್ಬ ಬರ್ತಾನೆ, ಆ ಥರ ಪ್ಲೇಯರ್ಸ್ಗಳದ್ದು ಟೂರ್ನಮೆಂಟ್ ಮ್ಯಾಚ್ ಇರುತ್ತೆ. ಸೊ ಅದಕ್ಕೆಲ್ಲ ಮ್ಯಾಟ್ ಕುಸ್ತಿ ಇರುತ್ತೆ. ಅದನ್ನು ಮ್ಯಾಟ್ ಕುಸ್ತಿ ಕಲಿಬೇಕಾಗಿತ್ತು, ಮಟ್ಟಿ ಕುಸ್ತಿ ಕಲಿಬೇಕಾಗಿತ್ತು. 2 ಡಿಫ್ರೆನ್ಸ್ ಇದೆ. ಅದನ್ನೆಲ್ಲ ಕಲಿತು ಮಾಡಿದಂಥ ಸಿನಿಮಾ. ಇದನ್ನು ಅರ್ಜುನ್ ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು, ಆ್ಯಂಡ್ ಶಿವು ಮಾಸ್ಟರ್, ಇಬ್ಬರು ಮಾಸ್ಟರ್ಸ್ಗಳು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು ರೆಸ್ಲಿಂಗ್ನ. ಅಂದರೆ ಜನರಲ್ ಆಗಿ ಈ ಥರದ ರೆಸ್ಲಿಂಗ್ ಅಥವಾ ಒಂದು ಕ್ರೀಡೆ ಮೇಲಿರುವಂತಹ ಸಿನಿಮಾ ಅಂದ ತಕ್ಷಣ ಫೈನಲ್ ಗೋಲ್ ಇಸ್ ಟು ಅಚೀವ್ ಒಂದು ಟ್ರೋಫಿ ಗೆಲ್ಲೋದು ಅಥವಾ ಅದಿರುತ್ತೆ. ಇದರಲ್ಲಿ ಮಧ್ಯದಲ್ಲಿ ಸಾಕಷ್ಟು ತಿರುವುಗಳು ಕಾಣ್ತಿದೆ ನಮಗೆ. ಅಲ್ಲಿ ದೀಪಕ್ ಸರ್ ಬರ್ತಾರೆ, ಪೊಲೀಸ್ ಆಗಿ ಬರ್ತಾರೆ, ಇವ್ರು ಬಂದು ವೆಡ್ಡಿಂಗ್ ಕಾರ್ಡ್ ಕೊಡ್ತಾರೆ, ಮಧ್ಯದಲ್ಲಿ ವುಮೆನ್ ಟ್ರಾಫಿಕಿಂಗ್ ಅದೆಲ್ಲ ಏನೋ ಆಸ್ಪೆಕ್ಟ್ಸ್ ಇದೆ. ಏನೆಲ್ಲ ಇದೆ ಸಿನಿಮಾದಲ್ಲಿ? ಲೈಫ್ ಹಂಗೆ ಅಲ್ವಾ ಸರ್, ಈಸಿಯಾಗಿ ಏನೂ ಮಾಡೋಕ್ಕಾಗಲ್ಲ. ಈಸಿಯಾಗಿ ಹೋಗ್ತಾ ಇದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ, ಇನ್ನೇ ಮುಂದೆ ಯಾರ್ಯಾರೋ ಬಂದು ಇದು ಮಾಡ್ತಿರ್ತಾರೆ. ಸೊ ಅದೇ ಥರ ರಾಮನ್ ಲೈಫಲ್ಲಿ ಒಂದಷ್ಟು ಹಾರ್ಡಲ್ಸ್ಗಳಿರುತ್ತೆ. ಅದನ್ನೆಲ್ಲ ದಾಟಿ ಹೋಗಿ ಅವ್ನು ಅಂದ್ಕೊಂಡಿದ್ದು ಮಾಡ್ತಾನ, ಮಾಡಲ್ವಾ, ಇಲ್ಲ ಬ್ಯಾಂಗ್ಳೂರಲ್ಲಿ ಬಂದು ಅವ್ನ ಲೈಫಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ಅವ್ನು ಏನಕ್ಕೋಸ್ಕರ ಬ್ಯಾಂಗ್ಳೂರಿಗೆ ಬರ್ತಾನೆ, ಏನೆಲ್ಲ ಆಗತ್ತೆ ಅನ್ನೋದೇ ಗಜರಾಮದ ಕತೆ. ಒಬ್ಬ ಮುಗ್ಧ ಹಳ್ಳಿ ಹುಡುಗ ರಾಮನ್ ಅಂತಿದ್ದವನು ರಾವಣ ಆಗ್ತಾನ, ಬೆಂಗಳೂರು ಏನು ಮಾಡತ್ತೆ ಅವನ್ನ. ಅಟ್ ದ ಸೇಮ್ ಟೈಮ್ ನಿಮ್ಮ ಪಾತ್ರಕ್ಕೂ ಕೂಡ ಅದೇ ಥರ ಅನ್ಸುತ್ತೆ ನಮಗೆ. ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಒಂದು ಬ್ರೇಕಪ್ ಥರ ಕಾಣಿಸುತ್ತೆ, ನೀವು ಒಬ್ಬಂಟಿಯಾಗಿ ನೀವು ಆಳುವಂತಹ ದೃಶ್ಯಗಳು ಒಂದಿಷ್ಟು, ಅದರಲ್ಲೂ ಕೂಡ ಕ್ಯಾರೆಕ್ಟರ್ ತುಂಬಾನೇ ಬ್ರಾಡ್ ಆಗಿದೆ ಅನ್ಸುತ್ತೆ. ಏನೆಲ್ಲ ಇತ್ತು ನಿಮ್ಮ ಪಾತ್ರದಲ್ಲಿ? ನೀವು ಹೇಳ್ದಂಗೆ ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೋತೀನಿ. ವಿಲೇಜ್ ಗರ್ಲ್, ಬ್ಯಾಂಗ್ಳೂರ್ ಹುಡುಗಿ ಥರನೇ ಕಾಣಿಸ್ಕೋತೀನಿ. ಮಲ್ಟಿ ಪರ್ಸನಾಲಿಟೀಸ್ ಎಸ್ ಇರುತ್ತೆ. ಸೊ ಇದು ಕ್ಯಾರಿ ಆಗುತ್ತೆ ಥ್ರೂ ಔಟ್ ದ ಮೂವಿ. ನಿಮ್ಗೆ ಯಾವ್ದು ಕಷ್ಟ ಅನಿಸ್ತು ಸಿನಿಮಾ, ಎಂಟೈರ್ ಸಿನಿಮಾದಲ್ಲಿ? ಲೈಕ್ ಎಲ್ಲಾನು ನಾವು ಪಕ್ಕದಲ್ಲಿ ನಿಂತಾಗ ಹೈಟ್ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ.
ನೋಡಿ ಅಲ್ಲೇ ಕಾಣಿಸ್ತಿದೆಯಲ್ಲ. 100% ಯಾ. ಇವಾಗ ಹೀಲ್ಸ್ ಹಾಕಿನೇ ಮ್ಯಾಚ್ ಆಗ್ತಾ ಇಲ್ಲ, ಇನ್ನು ಇಷ್ಟರಲ್ಲೇ ಇದ್ದೀನಿ ನಾನು. ಹೈಟ್ ಅಷ್ಟಿದ್ದಾರೆ ಅವರು. ಎಸ್ ಸರ್, ಎಷ್ಟು ಸರ್? 6'3". 6'4", 6'3". 6'3". ನಾನು ಹೈಟ್ ಕರೆಕ್ಟ್ ಆಗಿದ್ದೀನಿ, ಇವ್ರುಗಳ ಹೈಟ್ ಕಮ್ಮಿ ಇರೋದು. ನೋ 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 ನೋ, ಇಲ್ಲ ಆಕ್ಚುಲಿ ಹೈಟ್ ಕರೆಕ್ಟ್ ಇದೆ. ಹೇಳಿ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಇದ್ರೆ. ಅದೇ ಲೈಕ್ ನಂದು ತುಂಬಾ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ, ಸೊ ರಿವೀಲ್ ಮಾಡಕ್ ಆಗಲ್ಲ. ಬಟ್ ನೀವ್ ನೋಡ್ದಂಗೆ ಅಲ್ಲಿ ಏನ್ ಕಾಣ್ತಾ ಇದೆ ಅದೇ ಕ್ಯಾರೆಕ್ಟರ್. ಇನ್ನೋಸೆಂಟ್ ಯಾ, ಇನ್ನೋಸೆನ್ಸ್ ಇರುತ್ತೆ. ಇನ್ನೋಸೆಂಟ್ ಕಾಣಿಸ್ತಿದ್ಯಾ ಅಲ್ಲೇ? ಅನಿಸ್ತು ಸರ್. ಹಂಗಾರೆ ಅದೇ ಕ್ಯಾರೆಕ್ಟರ್. ಹುಡುಗಿರು ಸ್ವಲ್ಪ ಇನ್ನೋಸೆಂಟ್ ಆಗಿ ಕಾಣ್ತಾರಲ್ವ ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವರೇ ಕ್ಯಾರೆಕ್ಟರ್ ಹೇಳ್ತಾ ಇರೋದು. ಕ್ಯಾರೆಕ್ಟರ್ ನಾವು ಅದೇ ಮ್ಯಾಮ್ ಹೇಳಿದ್ದು. ಸರ್, ನಿಮ್ಮ ಪಾತ್ರ ಹೇಳಿದ್ರಿ ಅಂದ್ರೆ ಇಷ್ಟೆಲ್ಲ ಶೇಡ್ಸ್ ಇರುತ್ತೆ ಅಂತ. ಬಟ್ ಈಗಿನ ಸಿನಿಮಾಗಳನ್ನ ತಗೊಂಡ್ರೆ ಡೆಫಿನೆಟ್ಲಿ ಕಮರ್ಷಿಯಲ್ ಸಿನಿಮಾಗಳಿಗೆ ಯಾವಾಗಲೂ ಮಾರ್ಕೆಟ್ ಇರುತ್ತೆ. ಹೌದು. ಪ್ರತಿ ಒಂದು ಎಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಬಂದರೂ ಕೂಡ ಕಮರ್ಷಿಯಲ್ ಸಿನಿಮಾಗಳಿಗೆ ಇಫ್ ಕನೆಕ್ಟ್ ಆದ್ರು ಅಂದರೆ ಆಡಿಯನ್ಸ್ ಫ್ಯಾಮಿಲಿ ಸಮೇತ ಬರುವಂಥದ್ದು ಪಕ್ಕಾ ಕಮರ್ಷಿಯಲ್ ಸಿನಿಮಾಗಳಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಹುಕ್ ಲೈನ್ ಇರುತ್ತೆ, ಅಂದ್ರೆ ಅವ್ರಿಗೆ ಏನಾದರೂ ಒಂದು ಪಾಯಿಂಟ್ ಒಂದು ಕನೆಕ್ಟ್ ಆಗೋದಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮಿಡ್ಲ್ ಕ್ಲಾಸ್ ಹುಡುಗರಿಗಾಗಿರ್ಬೋದು, ಫ್ಯಾಮಿಲಿ ಪರ್ಸನ್ಗಳಿಗಾಗಿರ್ಬೋದು, ಆ ಥರದ ಪಾಯಿಂಟ್ಸ್ ಇದರಲ್ಲಿ ಏನೆಲ್ಲ ಇತ್ತು ಅಂಶಗಳು ಅಂತ. ಅದೇ ನಾನು ಆಗ್ಲೇ ಹೇಳ್ದಾಗೆ ಮಿಡ್ಲ್ ಕ್ಲಾಸ್ ಹುಡುಗನ ಕತೆ. ತುಂಬಾ ಜನ ಮಿಡ್ಲ್ ಕ್ಲಾಸ್ಗಳು ಬ್ಯಾಂಗ್ಳೂರಿಗೆ ಬಂದು ಏನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಅಚೀವ್ ಮಾಡಕ್ಕೆ ಅಂತಾನೆ ಬಂದಿರ್ತಾರೆ, ಬಟ್ ಆ ಅಚೀವ್ಮೆಂಟ್ ಮರೆತು ಸಸ್ಟೈನಿಟಿಗೋಸ್ಕರ ಬೇರೆ ಏನೇನೋ ಕೆಲಸಗಳು ಮಾಡ್ತಿರ್ತಾರೆ. ಅದೆಲ್ಲ ಒಬ್ರು ಆಟೋ ಓಡಿಸ್ಬೋದು, ಏನೇನು ಬೇಕಾದ್ರೂ ಮಾಡ್ಬೋದು. ಸ್ವಿಗ್ಗಿ ಬಾಯ್ಸ್ ಆಗಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಏನಕ್ಕೆ ಬಂದೆ ನೀನು ಊರು ಬಿಟ್ಟು ಅಂತ ಕೇಳಿದ್ರೆ ಆ ಗೋಲ್ನೇ ಮರ್ತೋಗಿರ್ತಾರೆ. ಅದು ಅಚೀವ್ ಆಗೋ ಅಷ್ಟೊತ್ತಿಗೆ ಒಂದು 10 ವರ್ಷ ತೊಗೊಳತ್ತೋ 5 ವರ್ಷ ತೊಗೊಳತ್ತೋ ಗೊತ್ತಿಲ್ಲ. ಸೊ ಆ ಥರ ಎಲ್ಲರ ಕತೆ ಇದು. ಸೊ ಮಿಡ್ಲ್ ಕ್ಲಾಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಜಸ್ಟ್ ಪ್ರೊಫೆಷನ್ ಅನ್ನೋದು ಮಾತ್ರ ಚೇಂಜ್ ಆಗುತ್ತೆ, ಅದು ಬಿಟ್ರೆ ಎಲ್ಲ. ರೆಸ್ಲಿಂಗ್ ಅನ್ನೋದು ತುಂಬ ಬಡವ್ರ ಮಕ್ಕಳು ಮಾತ್ರ ಮಾಡೋದು. ತುಂಬ ಬಡವ್ರ ಮಕ್ಕಳುಗಳು ಬಂದು ಕಷ್ಟಪಟ್ಟು ಅದ್ರಲ್ಲಿ ದುಡ್ಡಿದೆಯೋ ಇಲ್ವೋ, ಅದು ರೆವಿನ್ಯೂ ಇದೆಯೋ ಏನೋ, ಅದೆಲ್ಲ ಏನೂ ಗೊತ್ತಿರಲ್ಲ ಪಾಪ. ನಾನು ಅಚೀವ್ ಮಾಡಬೇಕು, ನಾನು ಗೆಲ್ಲಬೇಕು, ನಾನು ಅಲ್ಲಿ ಹೋಗಬೇಕು, ಆ ಲೆವೆಲ್ಗೆ ಹೋಗ್ಬೇಕು, ಈ ಲೆವೆಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಕಷ್ಟಪಡ್ತಾನೆ ಇರುತ್ತೆ. ಅವ್ರಿಗೆ ಗೌರ್ಮೆಂಟಿಂದನೂ ಯಾವುದೇ ಸಪೋರ್ಟ್ ಇರೋದಿಲ್ಲ. ಸೊ ಆ ಥರ ಒಬ್ಬ ಹುಡುಗನ ಕತೆ ಅಂದರೆ ಮಿಡ್ಲ್ ಕ್ಲಾಸ್ಗೆ ತುಂಬ ಬೇಗ ಕನೆಕ್ಟ್ ಆಗುವಂಥ ಒಂದು ಕತೆ. ಓಕೆ ಸರ್, ಇವಾಗ ಒಂದು ಕ್ವಶನ್ ಕೇಳ್ತೇನೆ, ಅದಕ್ಕೆ ತುಂಬ ಹಾನೆಸ್ಟ್ ಆಗಿ ಆನ್ಸರ್ ಮಾಡಬೇಕು. ಕನಸಲೆ ಸಾಂಗ್ ಅದೊಂದು, ಸಾರಾಯ ಶಾಂತಮ್ಮ, ಎರಡರಲ್ಲಿ ಯಾವ್ದು ಫೇವ್ರೆಟ್? ಸಾರಾಯ ಶಾಂತಮ್ಮ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಅದೇ ಥರ ಸಾಂಗ್ಗಳು ನೋಡ್ಕೊಂಬಂದಿರೋದು. ಬಾಸ್ ಸಾಂಗ್ಗಳು ಎಷ್ಟು ನೋಡಿದ್ದೀವಿ, ನಮಗೂ ಈ ಥರದೊಂದು ಮಾಡಬೇಕು ಅನ್ನೋದಿತ್ತು. ಅದು ಇಲ್ಲಿ ಆಯಿತು, ಸೊ ಅದಕ್ಕೆ ಅದೇ ಫೇವ್ರೆಟ್. ಎಸ್, ಆ ಸಾಂಗ್ ಎಲ್ಲರೂ ಡ್ಯಾನ್ಸ್ ಮಾಡಿದ್ರಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನೋಮೂರ್ತಿ ಸರ್ ಬಂದು ಡ್ಯಾನ್ಸ್ ಮಾಡಿದ್ರು. ಹೌದೌದು. ಅವರು ಯೂಶುವಲಿ ಅವರು ಫಾರಿನಲ್ಲೇ ಇರ್ತಾರೆ, ಬಟ್ ಅವ್ರು ಯಾವಾಗ ಸೆಟ್ಟಿಗೆ ಬಂದ್ರು ಅನ್ನೋದೇ ನಮಗೆ ಸರ್ಪ್ರೈಸಿಂಗ್. ಸಪೋರ್ಟಿವ್ ತುಂಬ ಚೆನ್ನಾಗಿದೆ, ಸಕ್ಕ ಸಪೋರ್ಟ್ ಮಾಡ್ತಾರೆ. ಈ ಆ್ಯಕ್ಚುಲಿ ನೋಡೋಕೆ ಹೋದರೆ ಮ್ಯೂಸಿಕ್ ಇದರಲ್ಲಿ ತುಂಬಾ ಬೇರೆ ಥರ ಇದೆ. ಮನೋಮೂರ್ತಿ ಸರ್ದು ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡು ಬಂದರೆ ಬೇರೆ ಬೇರೆ ಥರದ್ದು ಸಾಂಗು. ಮೆಲೋಡಿ ಕಿಂಗ್ ಅವರು ಫಸ್ಟ್ ಟೈಮ್ ಈ ಥರದ್ದೊಂದು ಸಾಂಗು, ಇದಕ್ಕೆ ಬೇರೆ ಥರದ್ದು ರೀ ರೆಕಾರ್ಡಿಂಗು ಬೇರೆದನ್ನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ನಮ್ಮ ಸುನಿ, ಸಖತ್ತಾಗಿದೆ. ನಿಮ್ಮ ಮೇಲೆ ಏನೋ ಸ್ಪೆಷಲ್ ಕನ್ಸರ್ನ್ ಅನ್ಸುತ್ತೆ ಸರ್ ಮನೋಮೂರ್ತಿ ಸರ್ಗೆ, ಬಿಕಾಸ್ ಎರಡು ಸಿನಿಮಾಗೂ ಅವರು ಪ್ರಮೋಷನ್ ಒಂದು ಆರಲ್ಲ ಒಂದು 6 ಸಾಂಗ್ ಅಂದ್ರೂ ಒಂದು 12 ಸಾಂಗ್ ಇತ್ತು ನನಗೆ. ಇವತ್ತು ಅವರು 12 ಇಂಟರ್ವ್ಯೂಸ್ ಕೊಟ್ಟರು ಇವತ್ತು. ನಾನು ಕೇಳಿದೆ ಹಿಂಗೆ ಸರ್ ಸ್ಪೆಷಲ್ ಕನ್ಸರ್ನ್ ಏನಾದ್ರು ಇದೆಯಾ ಅಂತ. ಹಂಗೇನಿಲ್ಲ, ತುಂಬಾ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ಅಂತ ಹೇಳ್ತಿದ್ರು ಸರ್. ಅವ್ರಲ್ಲಿ ಫಸ್ಟ್ ಆಡಿಯನ್ನೇ ಹೌದು ರೀ ರೆಕಾರ್ಡಿಂಗ್ ಮಾಡ್ಬೇಕಾರೆ ತುಂಬಾ ಸಾರಿ ಪಿಕ್ಚರ್ನ ನೋಡಿರ್ತಾರಲ್ಲ, ಏನಿದೆ ಅದನ್ನ ಹೇಳ್ತಾರೆ ಕರೆಕ್ಟ್. ಇದು ವರ್ಕ್ ಆಗಿದೆ, ಇದು ತುಂಬಾ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಅಲ್ಲಿ ನೀವು ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದೀರಾ ಅಂದ್ರೆ ನಮ್ಗೇನಾಗಿರುತ್ತೆ, ಆಕ್ಟ್ ಮಾಡಿ ಡಬ್ಬಿಂಗ್ ಮಾಡಿ ಸುಮಾರು ತಿಂಗಳು ಗ್ಯಾಪ್ ಆಗ್ಬಿಟ್ಟಿರುತ್ತೆ. ನಾವು ಬೇರೆ ಪಿಕ್ಚರಲ್ಲಿ ಹೊಟ್ಟೋಗಿರ್ತೀವಿ, ಬೇರೆ ಬೇರೆ ಏನೇನೋ ಮಾಡ್ಕೊಂಡಿರ್ತೀವಿ, ಮರ್ತಿರ್ತೀವಿ ನಾವು ಅದನ್ನ. ಸೊ ಮನುಷ್ಯರು ಅಂತ ಲೆಜೆಂಡ್ಸ್ಗಳು ಅದನ್ನ ಪ್ರತಿ ಸಾರಿ ನೋಡ್ತಿರ್ತಾರೆ, ಒಂದೊಂದು ರೀಲ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಸೊ ಸರ್ ಸಿಕ್ತಾಗೆಲ್ಲ ಅದೇ ಹೇಳೋದು, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ, ಆ ಸೀನಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಒಂದೊಂದು ಮೈನ್ಯೂಟ್ ವರ್ಕ್ನು ನೋಟಿಸ್ ಮಾಡಿ ಮಾಡಿ ಹೇಳ್ತಾರೆ. ಸೊ ಅದೇ ಖುಷಿ ನನಗೆ. ಕ್ಲೈಮ್ಯಾಕ್ಸ್ ಪೋರ್ಷನ್ ಬಗ್ಗೆ ಸರ್ ಮಾತಾಡಿದ್ರು, ಅದ್ರ ಬಗ್ಗೆ ಇವಾಗ ಮೇಡಮ್ ಹೇಳ್ತಾರೆ. ನಾನು ಹೇಳ್ಬೇಕು, ಕ್ಲೈಮ್ಯಾಕ್ಸ್ ಪೋರ್ಷನ್ ಬಗ್ಗೆ ಮನೋಮೂರ್ತಿ ಸರ್ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಹೇಳಿದ್ರು, ನೀವು ಇರ್ತೀರಾ ಸೀನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ. ಅದ್ರ ಬಗ್ಗೆ ಹೇಳಿ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನ ಸರ್ ಹೇಳಿದ್ರು. ಹೌದಾ? ಅದು ಸಿಂಗಲ್ ಶಾಟ್, ಅದು ಮಳೆ ಬರ್ತಾ ಇರುತ್ತೆ,
ಕನ್ಫ್ಯೂಷನ್ಗಳ ಸರ್ ನಾನು ಮಧ್ಯ ಏನಾದ್ರು ಏನಾದ್ರು ಒಂದು ಇಲ್ಲ ಅವ್ರು ಏನಾರು ಸಿನಿಮಾ ಹೇಳ್ಬಿಡ್ತಾರೆ story ಅಂತ ನಾನು ಹೇಳ್ತಿದ್ದೀನಿ. ರಿವೀಲ್ ಮಾಡ್ಬಿಡ್ತೀನಿ ಅಂತ. ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಅದಕ್ಕೆ ಸರಿ ನಾನು ಹೇಳ್ತಾರೆ ಅಂತ. ಹೇಳ್ತಿದ್ದೀನಿ. ನೀವು ಸ್ಟಾಪ್ ಮಾಡ್ಬಿಟ್ರಿ. ತುಂಬಾ ಮಳೆಯಲ್ಲಿ ಒಂದು ತೆಗೆದಿರುವಂಥ ಕ್ಲೈಮ್ಯಾಕ್ಸ್ ಅದು ತುಂಬಾ ಚೆನ್ನಾಗಿ ಕೂಡ ಬಂತು. ಪರ್ಫಾರ್ಮೆನ್ಸ್ ತುಂಬಾ ಅಂದ್ರೆ ಲಾಸ್ಟ್ 10 ಮಿನಿಟ್ಸ್ ಏನಿದೆಯಲ್ಲ ಅದೇ ಆಡಿಯನ್ಸ್ಗೆ ತಲೆಯಲ್ಲಿ ಉಳಿಯೋದು. ತುಂಬ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬೇಕಾಗತ್ತೆ. ನನ್ನ ಪರ್ಫಾರ್ಮೆನ್ಸ್, ಇವರ ದೀಪಕ್ ಅವರ ಪರ್ಫಾರ್ಮೆನ್ಸ್, ಕಬೀರ್ ಪರ್ಫಾರ್ಮೆನ್ಸ್ ನೀಟಾಗಿ ಬ್ಲೆಂಡ್ ಆಯಿತು. ಅದಕ್ಕೆ ತಕ್ಕಂಗೆ ರೀ ರೆಕಾರ್ಡಿಂಗ್ ಎಲ್ಲ ಸಖತ್ತಾಗಿ ಬಂತು. ಕಾರ್ಡಲ್ಲಿ ಲಾಸ್ಟಲ್ಲಿ ಮದುವೆ ಹುಡುಗನ ಹೆಸರು ಚೇಂಜ್ ಆಗುತ್ತಾ ಸರ್? ಗೊತ್ತಲ್ಲ. ಬಿಕಾಸ್ ಅಲ್ಲಿ ಎರಡು ಇರುತ್ತೆ ನಿಮಗೆ, ಒಂದು ರೆಸ್ಲರ್ ಆಗೋದು ಅಟ್ ದ ಸೇಮ್ ಟೈಮ್ ಲವ್ ಲೈಫ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ಏನ್ ಬೇಕು, ರೆಸ್ಲರ್ ಆಗ್ಬೇಕಾ, ಎರಡು ಅಚೀವ್ ಮಾಡೋದು. ನೀವು ಎರಡು ನೋಡ್ದಂಗೆ happy ಇವ್ರು ending. ಲವ್ ಲೈಫ್ ಅಲ್ಲಿ ಇರ್ತಾರ ಫಸ್ಟ್ ಆಫ್ ಆಲ್? ಯಾಕೆ ನಂಗೆ ಲವ್ ಲೈಫ್ ಇರಬಾರ್ದಾ? ಅಲ್ಲ ಕೇಳ್ತಾ ಇರೋದು, ನೀವು ನೋಡ್ದಂಗೆ ಇತ್ತ ಲವ್ ಲೈಫ್ ಇತ್ತ Yes, I ಅದ್ರಲ್ಲಿ? think so. ಇತ್ತಲ್ವ ಸರ್? ನನಗೆ ಗೊತ್ತಿಲ್ಲ. ನನ್ಗೆ ಅನಿಸ್ತು ಮ್ಯಾಮ್ ಈ ಕ್ವಶನ್ ಕೇಳಿದಾರೆ ಅಂದ್ರೆ ಏನೋ ಇದೆ, ಸಮಥಿಂಗ್ ಇಸ್ ಮಿಸ್ಟ್ರಿ ಅನ್ಸುತ್ತೆ. ಬಿಕಾಸ್ ಇರುತ್ತಲ್ವ ಸರ್, ಅಂದ್ರೆ ರೆಸ್ಲರ್ ಆಗಿ ಕಾಣಿಸ್ಕೊಳ್ಳೋದು, ಚಾಂಪಿಯನ್ ಆಗೋದು ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಲವ್ ಕಂಪ್ಲೀಟ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡೋದು ಕೂಡ ಇಂಪಾರ್ಟೆಂಟ್. ಅದೇ ಸಿನಿಮಾ, ಅದೇ ತಿನ್ ಲೈನ್ ಸಿನಿಮಾದ ಒನ್ ಲೈನ್. ಎಸ್ ಸರ್, ಈಗ ಕೆಲವೊಂದಿಷ್ಟು ಫೋಟೋಸ್ ನಿಮಗೆ ತೋರಿಸ್ತೀನಿ. ಸಿನಿಮಾದ ಪೋಸ್ಟರ್ಸ್, ಸಿನಿಮಾದ ಆ ಪೋಸ್ಟರ್ ನೋಡಿ ನೀವು ಸಿನಿಮಾದ ಹೆಸರು ಯಾವುದು ಅಂತ ಹೇಳಬೇಕು. ಅಲ್ರಲ್ಲೇ ಇರಲ್ವ ಹೆಸರು? ಇಲ್ಲ, ಅಲ್ಲಿರಲ್ಲ. ಓಕೆ, ಅಷ್ಟು ಚಿಕ್ಕ ತಪ್ಪು ಮಾಡಲ್ಲ. ಇಬ್ಬಿಬ್ರು ಹೇಳ್ಬೇಕಾ? ಯಾರು ಫಸ್ಟ್? ಯಾರು ಫಸ್ಟ್ ಹೇಳ್ತಾರೋ? ಅಪ್ಪು. ಮಯೂರ. ಸರ್ ಅಪ್ಪು ಸರ್ ಇದಾರೆ ಕೆಳಗಡೆ. ಎರಡು ಕನಸುನ, ಎರಡು ಮುತ್ತು, ಎರಡು ನಕ್ಷತ್ರ. ಎರಡು ನಕ್ಷತ್ರ. ಎಸ್, ಇದು ಹೇಳ್ತೀರಾ ಅನ್ಸುತ್ತೆ. ಅದನ್ನ ನೋಡಿ ಡ್ರೆಸ್ ನೋಡ್ಬಿಟ್ಟು ಅಂತ ಹಂಗಾರೆ ನೆಕ್ಸ್ಟ್ ಇವ್ರು ಹೇಳಿ ಫಸ್ಟ್. ಹಂಗೆ ಒಂದು ಮುತ್ತಿನ ಕತೆ. ಒಂದು ಇಸ್ ಕರೆಕ್ಟ್. ಮುತ್ತಿನ ಗೊತ್ತಿಲ್ವಾ? ಒಂದಾನೊಂದು ಕಾಲದಲ್ಲಿ. ಒಂದಾನೊಂದು ಕಾಲದಲ್ಲಿ. ಓಕೆ ಓಕೆ, ಬಯಸ್ತೀರ ನೀವು ನನ್ನ ಎಲ್ಲರ ಹತ್ರ. ಜೋಗಿ. ನೋಡ್ರಪ್ಪ, ಅಪ್ಪು ಸರ್. ಇದು ನಮ್ಮ ಸಮುದ್ರ ಕೇಣಿ ಡೈರೆಕ್ಷನ್ ಮಾಡಿದ್ರಲ್ಲ, ಹೌದು, picture. ಸಾಂಗ್ ಇದೆ ಸರ್, ಫೇಮಸ್ ಸಾಂಗ್. ಅದೇ ಡೈರೆಕ್ಟ್ ಅಣ್ಣವ್ರ ಸಾಂಗ್. ಯಾರೇ ಕೂಗಾಡಲಿ, ಡೈರೆಕ್ಟರ್ ಗೊತ್ತು ನೋಡಿ ನನಗೆ. ಎಸ್, ಹೌದೌದು. ಒಬ್ರು ವಾಹನ. ಇಲ್ಲ, ಸ್ವಲ್ಪ ಹಿಂದೆ. ಮಯೂರ. ಹಾ, ಮಯೂರ. ಫಸ್ಟ್ ಮಯೂರ ಅಂದೆ ಅಲ್ಲ ನಾನು, ಆ ಅದಕ್ಕೆ film, ಮಯೂರ ಹಾ, ಹಾ. ಅಂದೆ. ನಂಗೆ ಆ ಡ್ರೆಸ್ ನೋಡಿದ ತಕ್ಷಣ ಮಯೂರ ಗೆಟಪ್ Yes. ಅನ್ನಿಸ್ತದೆ. Ma'am. ಹೇಳಲೇಬೇಕಿದೆ. ನೀವೊಂದೇನೋ ಹೆಸರು ಹೇಳಿ. ಇದು ಹೇಳಿಲ್ಲ ಅಂದ್ರೆ ನೀವು ರಾಂಗ್ ಆನ್ಸರ್ ಕೊಡ್ತೀರಾ ಅಂತ ಗೊತ್ತು. ಗೊತ್ತಿಲ್ವಾ? ವಿಷ್ಣುವರ್ಧನ್. ಬಳ್ಳಾರಿ ನಾಗ. ವಿಷ್ಣುವರ್ಧನ್ ಸಿನಿಮಾ ಯಾರು ಮಾಡಿದಾರೆ ಗೊತ್ತಾ? ಆ ಟೈಟ್ಲ್ ಸುದೀಪ್ ಸರ್ ಮಾಡಿದ್ದಾರೆ. ಲಕ್ಕಿ. ಕನ್ಫ್ಯೂಸ್ ಆಗ್ತಾರೆ ಅನ್ಕೊಂಡೆ ಜಾನು ಸಿನಿಮಾಗೆ. ಇದಕ್ಕೆ ಕರೆಕ್ಟಾಗಿ ಹೇಳಿದ್ರಿ. ಒಂದು ನಿಮಿಷ. ಜೋಗಿ. ಜೋಗಯ್ಯ. ಇನ್ನೊಂದು ಸ್ವಲ್ಪ ಜೋಗಯ್ಯ. ಜೋಗಯ್ಯ. ಇರಿ ಸರ್, ಹೇಳಬೇಕಿದ್ದ. ಯು ಹ್ಯಾವ್ ಟು. ಸರ್ ನೀವೇನಾದ್ರೂ ಕ್ಲೂ ಕೊಡಿ. ಗಜ. ಕರೆಕ್ಟ್. ಅದು ಆಕ್ಟರ್ ನೇಮ್ ಹೇಳ್ಬೇಕು. ಸಾರಥಿ. ಶರತ್ ಸರ್. ಓ, ಇದು ಲಾಸ್ಟ್. ಅದು ಹೀರೋಯಿನ್ ಗೊತ್ತು ನನಗೆ. ಸಿನಿಮಾದಲ್ಲಿ ನೀಲಮ್ಮ ನಕರಿ. ಓಕೆ, ಒಂದು ಗೊತ್ತಿಲ್ವಾ? ಗೊತ್ತಿದೆ, ಹೇಳ್ದೆ ಯಾವುದು? ಫುಲ್ ಹೇಳ್ದೆ. ಎಲ್ಲ ಫುಲ್ಲು ಹೇಳಿದ್ರು, ಎಲ್ಲ ಹೇಳಿದ್ರು. ಎಲ್ಲ ಹೇಳಿದ್ರು, ಬಟ್ ರಾಂಗ್ ಆನ್ಸರ್ ಹೇಳಿದ್ರು. ಇಲ್ಲ, ಕರೆಕ್ಟ್ ಹೇಳ್ದೆ. Full ಲೈಕ್ ನಂಗೆ ಹೇಳ್ದೆ. ಐ ಆಮ್ ವೆರಿ ಬ್ಯಾಡ್ ಇನ್ ನೇಮ್ಸ್. ಐ ವುಡ್ ಹ್ಯಾವ್ ವಾಚ್ಡ್. ನೇಮ್ ಸ್ವಲ್ಪ ಕಷ್ಟ. ಗಜ ಒಂದೇ ಕರೆಕ್ಟ್ ಆಗಿದೆ. ಗಜ ಒಂದು ಹೇಳಿದ್ರು, ಅದು ತುಂಬಾ ಟೈಮ್ ತಗೊಂಡು ಹೇಳಿದ್ರು. ಎಸ್, ಸಿನಿಮಾದಲ್ಲೂ ಹಿಂಗೆ ಇರುತ್ತೆ, ತುಂಬಾ ಟೈಮ್ ತಗೊಂಡು ಆಲೋಚನೆ ಮಾಡ್ತಿರ್ತಾರೆ. ಅಥವಾ ಇಲ್ಲ, ತುಂಬಾ- names ಸಿನಿಮಾದಲ್ಲಿ just ತುಂಬಾ ಇಲ್ಲ. ಟೈಮ್ ಇರಲ್ಲ, ಇರೋದೇ 2 ಅವರು. ಅಷ್ಟೊಳಗೆ ಎಲ್ಲ ಇರ್ಬೇಕಾಗತ್ತೆ. ಅಲ್ಲ, ಅವ್ರಿಗೆ ಪಾತ್ರದಲ್ಲಿ ಹ್ಮ್. ಕನ್ಫ್ಯೂಷನ್ಸ್ ಇರಲ್ಲ, ತುಂಬ ಕ್ಲಾರಿಟಿ. ಸರ್, ನೀವು ಈ ಸಿನಿಮಾ ಅಂದ್ರೆ ಒಂದು
ಆಡಿಯನ್ಸ್ ಎಲ್ಲರೂ ಹೇಳ್ತಿರ್ತಾರೆ ಮ್ಯಾಸಿವ್ ಸ್ಟಾರ್, ಒಂದು ದೊಡ್ಡ ಹಿಟ್ ಬೇಕು ಇವ್ರಿಗೆ, ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಬೇಕು ಅಂತ ಪ್ರತಿ ಸಲನೂ ವೇಟ್ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಅಲ್ಲಿವರೆಗೆ ಬಂದಿರುತ್ತೆ, ಗುಡ್ ಗುಡ್ ಅಂತಿರ್ತಾರೆ, ಬಟ್ ಒಂದು ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಐ ಥಿಂಕ್ ಗಜರಾಮ ಮೂಲಕ ಆಗುತ್ತೆ, ಅದಾಗ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. 100% ಆಗುತ್ತೆ. ಎಸ್, ಹೌ ಕಾನ್ಫಿಡೆಂಟ್? 100% ಕಾನ್ಫಿಡೆಂಟ್ ಆಗಿದ್ದೀನಿ. ಪ್ಲಸ್ಸು ಆನೆಸ್ಟಾಗಿ ವರ್ಕ್ ಮಾಡಿದ್ದೀವಿ, 100% ಎಫರ್ಟ್ ಹಾಕಿದ್ದೀವಿ. ಪ್ರೊಡಕ್ಷನ್ ಅವ್ರು ಸಪೋರ್ಟ್ ಮಾಡಿದೆ, ನೇಚರ್ ಸಪೋರ್ಟ್ ಮಾಡಿದೆ, ಟೈಮ್ ಕೂಡ ಬಂದಿದೆ. ಪ್ಲಸ್ ಒಳ್ಳೆ ಡೈರೆಕ್ಟರು, ಒಳ್ಳೆ ಮ್ಯೂಸಿಕ್, ಒಳ್ಳೆ ಸ್ಟಾರ್ ಕಾಸ್ಟ್, ಪಬ್ಲಿಸಿಟಿ ವೈಸು ಅಷ್ಟೇ ತುಂಬ ಬೇಗ ಜನಕ್ಕೆ ತಲುಪಿದ್ದೀವಿ. ಒಳ್ಳೊಳ್ಳೆ ಸಾಂಗ್ಗಳನ್ನ ಇಟ್ಕೊಂಡು ಒಳ್ಳೊಳ್ಳೆ ಇನ್ವಿಟೇಷನ್ ಆಗಿದೆ. ಸೊ ಅದರಿಂದನೇ ಕಾನ್ಫಿಡೆನ್ಸ್ ಆಗಿರೋದು. ಅಂದರೆ ಆನೆಸ್ಟಾಗಿ ಕೆಲಸ ಮಾಡ್ತಿರ್ತೀವಿ ಎಲ್ಲ ಪಾತ್ರನೂ. ಅಂದರೆ ಯಾವುದೋ ಒಂದು ಸಿನಿಮಾ ಬಿತ್ತು ಅಂದಿದ ತಕ್ಷಣನೇ ಆ ಸಿನಿಮಾ ಕೆಲಸ ಮಾಡಿಲ್ಲ ಅಂತಲ್ಲ, ನಮ್ಮ 100% ಇರುತ್ತೆ. ಎಲ್ಲ ಪಬ್ಲಿಸಿಟಿ ಇಲ್ಲಿ ಯಾವುದ್ರಲ್ಲೋ ಒಂದು ಕೊರತೆ ಇರುತ್ತೆ ಅಷ್ಟೇ ಅದು. ಸೊ ಇದಕ್ಕೆ ಪ್ರಾಪರಾಗಿ ಎಲ್ಲರೂ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಎಸ್, ನಿಮ್ಮ ಅಪ್ಪಾಜಿ ಅವ್ರ ಸಿನಿಮಾ ನೋಡಿದ್ರೆ ಅವ್ರು ಏನು ಇಲ್ಲ ಹೇಳಿಲ್ಲ? ಇಲ್ಲ, ಸಿನಿಮಾ ನೋಡಿಲ್ಲ, ಯಾರೂ ಕೂಡ ಸಿನಿಮಾ ನೋಡಿಲ್ಲ. ನೆನ್ನೆ ಅಪ್ಲೋಡ್ ಆಗಿದೆ. Okay. 7th ಎಲ್ಲ ಮೇನ್ ಥಿಯೇಟರ್ಲ್ಲಿ ಒಟ್ಟು ನೋಡ್ತೀವಿ. Okay, ನೀವು ನೋಡಿದ್ರಾ? ಯಾರೂ ನೋಡಿಲ್ಲ. ನೀವು ನೋಡಿಲ್ಲ? ಅಲ್ಲ, ಅವರೇ ನೋಡಿಲ್ಲ, ನೀವು ನೋಡಿರಲ್ಲ ಆಬ್ವಿಯಸ್ಲಿ. ಡಬ್ಬಿಂಗ್ ಮಾಡಿಲ್ಲ ಅಲ್ವಾ, ಸೊ ಆ ಅಲ್ಲ, ಅವ್ರು ಡಬ್ಬಿಂಗ್ ಎಲ್ಲ ನೋಡಿಲ್ಲ. ನೀವು ಡಬ್ ಮಾಡಿಲ್ವಾ? ಇಲ್ಲ. ಏನು ಆಪ್ಷನ್ನೇ ಇಲ್ಲ ಹಂಗಿದ್ರೆ ನೋಡೋಕ್ಕೆ. ಮ್ಯಾಮ್, ನಿಮ್ಮ 2ನೇ ಸಿನಿಮಾ ಗಜರಾಮ, ಆ್ಯಸ್ ಆಗಲೇ ಹೇಳಿದಾಗೆ ಕಮರ್ಷಿಯಲ್ ಸಿನಿಮಾ ಅನ್ನೋದು ತುಂಬ ವೈಡ್ ರೇಂಜಲ್ಲಿ ಆಡಿಯನ್ಸ್ಗೆ ರೀಚ್ ಆಗುವಂಥ ಪೊಟೆನ್ಷಿಯಲ್ ಇರುವಂಥ ಸಿನಿಮಾಗಳು. ಸೊ ಈ ಥರದ ಸಿನಿಮಾದಲ್ಲಿ ನೀವು ಅಭಿನಯಿಸಿರ್ಬೋದು, ಏನು ಹೇಳ್ತೀರಾ ಆಡಿಯನ್ಸ್ಗೆ? ಆಡಿಯನ್ಸ್ ಲೈಕ್ ಫಸ್ಟ್ ಮೂವಿಯಿಂದನೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆಲ್ರೆಡಿ. ಸಾಂಗ್ ಮತ್ತು ಟ್ರೈಲರ್ಗೆ ಎಲ್ಲ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅವ್ರನ್ನ ಡಿಸಪಾಯಿಂಟ್ ಮಾಡಲ್ಲ ನಾವು. ಲೈಕ್ ದಿಲ್ ಬಿ ಹ್ಯಾಪಿ ಆಫ್ಟರ್ ವಾಚಿಂಗ್ ದಿಸ್ ಮೂವಿ. ಎಸ್, February 7th ರಿಲೀಸ್ ಆಗ್ತಿದೆ ಸರ್. ಮೂವಿ ಟೀಮ್ ಎಲ್ಲರೂ ಕೂಡ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ಹೌದು. ಆ ಕಾನ್ಫಿಡೆನ್ಸೇ ಗೊತ್ತಾಗ್ತಿದೆ ಸಿನಿಮಾ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ. ಸೊ ಈ ಸಿನಿಮಾ ಮೂಲಕ ಒಂದು ಬಿಗ್ಗೆಸ್ಟ್ ಸಕ್ಸಸ್ ಥ್ಯಾಂಕ್ ಯು. ನಿಮ್ದಾಗಲಿ. ಒಂದೊಳ್ಳೆ ಸಿನಿಮಾ ನಮಗೋಸ್ಕರ ಕೊಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀರಾ. ಆ ಪ್ರಯತ್ನ ಸಫಲವಾಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಆಲ್ ದಿ ಸರ್, ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು.